ಗುಡ್ ಮಾರ್ನಿಂಗ್ ಮೈ ಡಿಎಕ್ಷನ್ ಫ್ಯಾಮಿಲಿ. ಡಿಎಕ್ಷನ್ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ಇವತ್ತಿನ ದಿವಸ ನಾನು ನಮ್ಮ ಈ ಡಿಎಕ್ಷನ್ ಕಂಪನಿ ಆಗಲಿ ಅಥವಾ ಬೇರೆ ಯಾವುದೇ ಕಂಪನಿಗಳ ಬಗ್ಗೆ ತಮಗೆ ಏನೊಂದು ಅರ್ಧಂಬರ್ಧ ತಿಳುವಳಿಕೆ ಅದ ಅಥವಾ ತಪ್ಪು ಕಲ್ಪನೆ ಏನದಲ್ಲ ಅದನ್ನು ದೂರ ಮಾಡುವ ಸಲುವಾಗಿ ಇವತ್ತಿನ ಈ ಮೀಟಿಂಗ್ ಅನ್ನ ಅಥವಾ ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಧಿಕೃತ ನೇರ ಮಾರುಕಟ್ಟೆ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಕಂಪನಿಗಳು ಕನಿಷ್ಠ 450 ಅದಾವ. ಅದರಲ್ಲಿ ನಮ್ದು ಡಿಎಕ್ಷನ್ ಮಾರ್ಕೆಟಿಂಗ್ ಇಂಡಿಯಾ ಒಂದು ಕೂಡ. ಡಿಎಕ್ಷನ್ ಮಾರ್ಕೆಟಿಂಗ್ ಇಂಡಿಯಾ ಬಹಳ ಜನರಿಗೆ ಅರ್ಧಂಬರ್ಧ ಗೊತ್ತಿರ್ತದ. ಅದನ್ನ ಪೂರ ಅಂತ ತಿಳ್ಕೊಂಡು ಬಾಯಿಗೆ ಬಂದಂಗ ಏನಾರ ಒಂದು ಹೇಳ್ಕೊಂತ ಅಡ್ಡಾಡ್ತಾರ. ಅದು ಕೆಲವರು ನಮ್ಮಲ್ಲಿ ಅಂಥವ್ರು ಅದಾರ. ಅದು ನಮಗೆಲ್ಲ ಗೊತ್ತಾಡ್ರಿ, ಅಯ್ಯೋ ಬಾಳ ಮೋಸ ಮಾಡಿದ್ರಿ, ಅದು ಟೆಪ್ಪಿಗೆ ಹಾಕಿ ಹೋಗ್ಬಿಟ್ಟದ್ರಿ. ಅದು ಹೌದು, ಹಂಗ ಟೆಪ್ಪಿಗೆ ಹಾಕಿ ಹೋಗದಂತ ಕಂಪನಿಗಳು ಅದಾವು, ಇಲ್ಲಂತ ನಾನು ಹೇಳಲ್ಲ. ಬಟ್ ಅಧ್ಯಯನ ಮಾಡ್ಬೇಕು ನಾವು. ಎಲ್ಲವನ್ನೂ ನಾವು ದೂಷಣೆ ಮಾಡುವುದಲ್ಲ. ಸಾರಾ ಸಗಟಾಗಿ ದೂಷಣೆ ಮಾಡಿದ್ರ ಬದುಕು ಮಾಡೋದು ಹೆಂಗ? ನಾವು ಒಳ್ಳೇದನ್ನ ಆರಿಸ್ಕೋಬೇಕಲ್ಲ, ಅಥವಾ ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದೆ. ಸುಮ್ನೆ ಯಾರೋ ಹೇಳಿದ್ರು ಏನೋ ಕೇಳಿದ್ರು ಅಂತ ತಿಳ್ಕೊಂಡು ನೀವು ಗಾಳಿ ಮಾತಿನ್ಯಾಗ ಏನಾರ ಮಾತಾಡಿದ್ರೆ ಬಹಳ ತಪ್ಪಾಗ್ತದೆ. ನಾನೇನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ನೀವು ಯಾವುದನ್ನ ತಿರಸ್ಕಾರ ಮಾಡ್ತಿರಲ್ಲ ಅದ್ರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡ್ಬೇಕು. ಅದು ನಿಜವಾಗ್ಲೂ ತಿರಸ್ಕಾರ ಮಾಡ್ಲಿಕ್ಕೆ ಯೋಗ್ಯವಾಗಿತ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ತಿರಸ್ಕಾರ ಮಾಡ್ಬೇಕು, ಅದ್ರ ಯಾವ ಅನುಮಾನನೂ ಇಲ್ಲ. ಬಟ್ ಅಕಸ್ಮಾತ್ ಅದು ಒಳ್ಳೇದಾಗಿತ್ತಂದ್ರ ನಾವು ಅನ್ಯಾಯ ಮಾಡಿದಂಗಾಗಲ್ವಾ? ಆ ಒಳ್ಳೆಯ ಕಂಪನಿಗೂ ಅನ್ಯಾಯ ಮಾಡಿದಂಗ, ಅದರಿಂದ ಜನರಿಗೆ ಆಗ್ತಕ್ಕಂಥ ಲಾಭದಿಂದ ಅವ್ರನ್ನೆಲ್ಲ ವಂಚಿತರನ್ನಾಗಿ ಮಾಡಿದಂಗ ಆಗುದಿಲ್ವಾ? ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ, ಸ್ವಲ್ಪ ವಿಚಾರ ಮಾಡಿ, ಅಧ್ಯಯನ ಮಾಡಿ, ಸಮರ್ಪಕವಾಗಿ ಚಿಂತನ ಮಂಥನ ಮಾಡಿ ಯಾವುದೇ ಒಂದನ್ನು ನಾವು ನಂಬಬೇಕು ಅಥವಾ ಬಿಡಬೇಕು. ನಾನಿವಾಗ ಹೇಳ್ತೀನಿ ನೋಡ್ರಿ, ಎದಿ ತಟ್ಕೊಂಡು ಹೇಳ್ತೀನಿ. ಡಿಎಕ್ಷನ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಏನ್ ಕಂಪನಿ ಅದ ನಮ್ಮ ಇಂಡಿಯಾದೊಳಗ, ಇದು ಮಲೇಷಿಯಾದಿಂದ ಬಂದಂತಹದ್ದು, ಮೂಲ ಮಲೇಷಿಯಾ. ಇವಾಗ ಸಾಧಾರಣ 180ರಿಂದ 190 ರಾಷ್ಟ್ರಗಳಲ್ಲಿ ಈ ಕಂಪನಿಯ ಅತಿ ಉತ್ಕೃಷ್ಟವಾದಂತಹ ಆರ್ಗ್ಯಾನಿಕ್ ಆದಂತಹ ಹೈಜೆನಿಕ್ ಆದಂತಹ ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಮತ್ತ ಇದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಐತೋ ಇಲ್ಲವೋ, ಅಥವಾ ಈ ಕಂಪನಿ ಲೀಗಲ್ ಐತೋ ಏನೋ ಹೆಂಗೋ, ಅಥವಾ ಬೇಕಾಯ್ದೆಸರಿ ಕಂಪನಿಯೋ ಏನೋ ನೋಡ್ಬೇಕು ನಾವು. ಈ ಕಂಪನಿ ಸರಿ ಐತೋ ಇಲ್ಲೋ ಅನ್ನೋದನ್ನ ನೋಡ್ಬೇಕಲ್ಲ. ನೋಡ್ದೇನೆ ಏನ್ ಬೇಕಾದ್ರೂ ಹೇಳ್ಬಾರ್ದು, ಯಾಕಂದ್ರೆ ಅದು ಬಹಳ ತಪ್ಪಾಗ್ತದೆ. ಈಗ ನಿಮ್ ಬಗ್ಗೆನೂ ಯಾರ ಏನು ಸರಿಯಾಗಿ ಗೊತ್ತಿರ್ಲಾರ್ದಂಗ ಏನೇನಾರ ಅಪಪ್ರಚಾರ ಮಾಡಿದ್ರೆ ನಿಮಗೆ ಬೇಜಾರಾಗ್ತದಿಲ್ಲ? ಅದೇ ರೀತಿಯಾಗಿ ನಾವೆಲ್ಲರೂ ಮನುಷ್ಯರು. ಒಳ್ಳೆಯದನ್ನ ಸ್ವೀಕಾರ ಮಾಡ್ರಿ, ಕೆಟ್ಟದ್ದನ್ನ ತಿರಸ್ಕಾರ ಮಾಡ್ರಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದೊಳಗ ಈ ಡಿಎಕ್ಷನ್ ಮಾರ್ಕೆಟಿಂಗ್ ಇಂಡಿಯಾ ಕಂಪನಿ ಅಂತಹ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಂಪನಿಗಳು ಕಡಿಮೆ ಅಂದ್ರೆ 450 ಕಂಪನಿಗಳು ಅದಾವ ನೋಡ್ರಿ. ಒಂದ 3-4 ಕಂಪನಿ ಹೆಸರು ನಿಮಗೆ ಯಾರಿಗೂ ಗೊತ್ತಿಲ್ಲ. ನನಗ ಆಮಿವೆ ಅಂತ ತಿಳ್ಕೊಂಡು ಅಮೆರಿಕಾದ ಒಂದು ಕಂಪನಿ ಚಲೋ ಅದ, ಅದು ಆಮಿವೆ ಅಂತ ಬಹಳ ಮಂದಿಗೆ ಗೊತ್ತದ. ನನಗ ಅದ್ರ ಬಗ್ಗೆ ಗೊತ್ತು. ಆಮೇಲೆ ಮೋದಿ ಕೇರ್ ಅಂತ ಒಂದದ, ಅದ್ರ ಬಗ್ಗೆ ಕೂಡ ಗೊತ್ತು, ಅದು ಇಂಡಿಯಾದ್ದು. ಅದೇ ರೀತಿಯಾಗಿ ಇನ್ನೊಂದು ವೆಸ್ಟೀಸ್ ಅಂತ ಏನೋ ಒಂದು ಕಂಪ್ನಿ ಅದ, ಅದು ಒಳ್ಳೆ ಕಂಪ್ನಿ ಅದ. ಇದೇ ತರ ನಮ್ ಡಿಎಕ್ಷನ್ ಮಾರ್ಕೆಟಿಂಗ್ ಲಿಮಿಟೆಡ್ ಕೂಡ, ಇದು ಕೂಡ ಒಂದು ಕಂಪನಿ. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕು. ಇವು ರಿಜಿಸ್ಟ್ರೇಷನ್ ಆಗ್ಯಾವೋ ಇಲ್ಲೋ,
ನೋಡ್ರಿ, ನಮ್ಮ ಭಾರತ ದೇಶದೊಳಗ 2016ನೇ ಇಸ್ವಿಯಿಂದ ಅಧಿಕೃತವಾಗಿ ಈ ಕಂಪನಿಗಳು ರಿಜಿಸ್ಟ್ರೇಷನ್ ಆದವು. ಅದಕ್ಕಿಂತ ಪೂರ್ವದಲ್ಲಿ ಒಂದಷ್ಟು ಅಸ್ತವ್ಯಸ್ತತೆ ಇತ್ತು. ಏನ್ ದುಡ್ಡು ಹಾಕುದು, ದುಡ್ಡನ್ನೇ ಗಳಿಸುದು, ದುಡ್ಡನ್ನೇ ಡಬಲ್ ಮಾಡುದು, ಅಥವಾ ಇನ್ನೊಂದು ಮಾಡುದು, ಮತ್ತೊಂದು ಮಾಡುದು, ಬಹಳ ಅಸ್ಥಿರವಾದಂತಹ ಬೇಜವಾಬ್ದಾರಿಯುತವಾದಂತಹ ಕಂಪನಿಗಳು ಇದ್ದು. ಅಂಥ ಕಂಪನಿಗಳಿಗೆ ಇವತ್ತಿನ ದಿವಸ ಪರ್ಮಿಷನ್ ಸಿಗಲ್ಲ. ಈಗ ಕಂಪಲ್ಸರಿ 2016 ಈಚೆಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗ್ತದೆ. ನಮ್ಮ ಭಾರತ ಸರ್ಕಾರ ಅದಕ್ಕೋಸ್ಕರನೇ ಒಂದು ಬಯಲಾ ಮಾಡ್ಯದ. ಆ ಬಯಲಾದ ಪ್ರಕಾರ ಈ ಕಂಪನಿಗಳು ಇದ್ರೆ ಮಾತ್ರ ಈ ಕಂಪನಿಗಳಿಗೆ ಅನುಮತಿಯನ್ನ ಕೊಡ್ತಾರೆ. ಆಕ್ಚುअली 1978ರಾಗ ಶುರು ಆಗ್ಯಾವ ಇಂಥವೆಲ್ಲ ಕಂಪನಿಗಳು. ಅಲ್ಲಿದನ ಶುರು ಆದು ಸಣ್ಣಗ. ಮುಂದೆ 95-96ರಾಗ ಭರ್ಜರಿ ಇದ್ವು. ಕೆಲವೊಂದು ಬಹಳ ಮೋಸ ಮಾಡಿ ಹೋಗ್ಬಿಟ್ಟು. ಹೀಗಾಗಿ ಈಗ ಯಾರ ಏನಾರ ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟು ಅಥವಾ ನೆಟ್ವರ್ಕ್ ಮಾರ್ಕೆಟು, ಮಲ್ಟಿ ಲೆವೆಲ್ ಮಾರ್ಕೆಟು ಅಂತ ಹಿಂಗ ಏನಾರ ಹೇಳಿದ್ರೆ ಹೆದರ್ಕೊಂಡೇ ಬಿಡ್ತಾರ. ಬ್ಯಾಡ್ರಿಪ್ಪ ಅಂದ್ರೆ ಇವರು ಬಾಯಿ ಸುಟ್ಟುಕೊಂಡು ಬೇಕಾಗಿಬಿಟ್ಟಾರ, ವಿಚಾರನ ಮಾಡಂಗಿಲ್ಲ. ನಮ್ಮಲ್ಲಿ ಜನರಿಗೆ ಏನಪ್ಪಾ ಅಂದ್ರೆ ಭಯಂಕರ ವಿಚಿತ್ರ ಜನ ಅದಾರ. ಕೆಲವರು, ಎಲ್ಲಾರಲ್ಲ. ಹೆಂಗದಾರ ಅಂದ್ರ ಅಲ್ಲಿ ಹಿಂದಕ್ಕೊಬ್ರು ಇಲ್ಕಲ್ಲೊಳಗ ದುಡ್ಡು ಡಬಲ್ ಮಾಡಿ ಕೊಡ್ತಿದ್ರು. ಒರೇ ಒಂದು ವಾರದಾಗ, 15 ದಿವಸನಾಗ, ತಿಂಗಳದಾಗ ಅಲ್ಲೆಲ್ಲ ದುಡ್ಡು ಹಾಕ್ತಿದ್ರು. ಅಲ್ಲಿ ನಂಬುತ್ತಾರ ಜನ, ಅಲ್ಲಿ ನಂಬೋರು ಅದಾರ. ಡಬಲ್ ಆಗತ್ತಲ್ಲ ದುಡ್ಡು. ಆದ್ರೆ ಇಲ್ಲಿ ನಾವು ಒಳ್ಳೇದನ್ನು ಕೊಡ್ತೀವಿ, ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ತೀವಿ, ನಾವು ಪ್ರಾಮಾಣಿಕವಾಗಿ ಸರ್ವಿಸ್ ಕೊಡ್ತೀವಿ, ಅತ್ಯಂತ ಆರ್ಗ್ಯಾನಿಕ್, ಹೈಜೆನಿಕ್ ಆಗಿರ್ತಕ್ಕಂತಹ ಪರಿಶುದ್ಧವಾದಂತಹ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಆಹಾರವನ್ನು ಕೊಡ್ತೀವಿ. ಕಸ ತಿನ್ನೋಕ್ಕಿಂತಲೂ ತುಸು ತಿನ್ರಪ್ಪ ಅಂತ ಹೇಳ್ತೀವಿ. ನಮ್ಮ ಮಾತು ನಂಬುದಿಲ್ಲ. ಅಲ್ಲಿ ಡಬಲ್ ಮಾಡಿ ಕೊಡ್ತಾರ ಅಂದ್ಕೂಡ್ಲೆ ಹೋಗಿ ಅವಸರು ಮಾಡಿ ಅಲ್ಲಿ ರೊಕ್ಕ ಹಾಕ್ತಾರ. ಅದಾರ ಅಂತವ್ರು ಅದಾರ. ಹಾಕಿ ಡಬಲ್ ಮಾಡ್ಕೊಂಡು ಹೊಳ್ಳಿ ಮತ್ತೆ ಅಲ್ಲೇ ಇಟ್ಟು, ಮತ್ತೆ ಡಬಲ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ಅಲ್ಲೇ ಇಟ್ಟು ಕಳ್ಕೊಂಡವ್ರು ಅದಾರ. ಜನರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ. ಬಹುತೇಕ ನಮ್ಮ ಹಿರಿಯರ ಸರಿಯಾದ ಒಂದು ಮಾರ್ಗದರ್ಶನ ನಮಗ್ ಮಾಡಿಲ್ಲ ಅಂತ ಅನ್ಸುತ್ತೆ. ಬರೀ ಏನಪ್ಪಾ ಅಂದ್ರೆ ಹೆಂಗಾರ ಮಾಡು, ಪಾಸ್ ಆಗು, ಡಿಸ್ಟಿಂಕ್ಷನ್ ಬಾ, ಹೆಂಗಾರ ಮಾಡು, ದುಡ್ಡು ಗಳಿಸು, ಹೆಂಗಾರ ಮಾಡು. ಈ ಹೆಂಗಾರ ಮಾಡು ಅಂದ್ರ ನಮ್ಮ ಬದುಕು ಹೆಂಗ್ರಿ ಸುಂದರ ಆಗ್ತದ? ಎಲ್ಲೋ ಒಂದ್ ಕಡೆ ನಾವು ಫೇಲ್ ಆಗಿಬಿಡ್ತೀವಿ. ಹೌದಲ್ರಿ? ಫೌಂಡೇಶನ್ ಚೆನ್ನಾಗಿದ್ರೆ ಮಾತ್ರ ಆ ಮನಿ ಬಹಳ ದಿವಸ ನಿಲ್ತತೆ, ಇಲ್ಲಾಂದ್ರೆ ನಿಲ್ಲುದಿಲ್ರಿ. ಈ 2016 ನಮ್ಮ ಭಾರತ ಸರ್ಕಾರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಅಂತ ಒಂದಿರ್ತದ. ಗ್ರಾಹಕ ವ್ಯವಹಾರಗಳ ಸಚಿವಾಲಯ. ಅಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂತಹ ಕೆಲವೊಂದು ಏನು ಕಂಪನಿಗಳಿದ್ವು ಅವನ್ನೆಲ್ಲ ಹೊಡೆದು ಹಾಕಿ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ನೇರ ಮಾರಾಟ ಮಾರ್ಗಸೂಚಿಗಳನ್ನ ಹೊರಗೆ ತಗೊಂಡ್ಬಂತು. ಅಂದ್ರೆ ಒಂದು ಬಯಲಾ ಮಾಡ್ತದ. ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ನವರಿಗೆ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ದವರಿಗೆ, ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಇವು ಮೂರು ಒಂದೇ. ಈ ಮೂರು ಹೆಸರು ಒಂದೇ. ಇವರಿಗಂತ ಒಂದು ಬಯಲಾ ಮಾಡಿ ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಅನುಮತಿ ಕೊಡ್ಲಿಕ್ಕೆ ಶುರು ಮಾಡ್ತು. ಅದರಲ್ಲಿ ನಮ್ಮ ಈ 450ಕ್ಕಿಂತಲೂ ಅಧಿಕವಾದಂತಹ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಂಪನಿ ಅದಾವ ಅಂತ ಹೇಳಿದ್ನಲ್ಲ, ಅದ್ರಾಗ ನಮ್ದು ಒಂದು ಬಹುತೇಕ 55ನೇ ನಂಬರು ಏನೋ ಐತ್ ನಮ್ಮ ಹೆಸರು, 55ನೇ ನಂಬರ್. ಇಲ್ಲಿ ಏನಾಯ್ತು, ಗ್ರಾಹಕ ಸಂರಕ್ಷಣಾ ನಿಯಮಗಳು ಅಂತ ಮಾಡಿದ್ರು 2021ರಾಗ. ಮತ್ತೆ 2016ರಾಗ ಮಾಡಿದಂತ ಬಯಲಾವನ್ನ ಮತ್ತಷ್ಟು ತಿದ್ದುಪಡಿ ಮಾಡಿ 2021ರೊಳಗೆ ಅದನ್ನ ಹೆಚ್ಚು ಗಟ್ಟಿಮುಟ್ಟಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ರು. ಅವಾಗ ಏನಾಗ್ತದಂದ್ರ, ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಬಗ್ಗೆ ಅಪನಂಬಿಕೆ ದಯವಿಟ್ಟು ತಂದ್ಕೋಬೇಡ್ರಿ. ಒಳ್ಳೊಳ್ಳೆ ಕಂಪನಿಗಳದಾವ, ಯಾವ್ಯಾವ ಒಳ್ಳೇದದ, ವೆಸ್ಟೀಸ್ ಒಳ್ಳೇದದ, ಆಮೇಲೆ ಮೋದಿಕೇರ್ ಒಳ್ಳೇದದ, ಈ ತರ ಒಳ್ಳೊಳ್ಳೆ ಕಂಪನಿಗಳು ಅದಾವ. ಅಂಥವ್ ನೀವು ನಂಬ್ರಿ.
ಅದರ ಜೊತೆಗೆ ನಮ್ಮ ಡಿಎಕ್ಷನ್ ಕಂಪನಿಯನ್ನು ಕೂಡ ನಂಬ್ರಿ. ಇದು ಕೂಡ ಮಲೇಷಿಯಾ ಮೂಲ ದೇಶ ಈ ಕಂಪನಿಗೆ. ಬಟ್ 190 ರಾಷ್ಟ್ರಗಳಲ್ಲಿ ಈ ಕಂಪನಿಯ ಪ್ರಾಡಕ್ಟ್ಗಳು ಸಿಗ್ತಾವು. ನೀವು ಇಲ್ಲೇ ಕುತ್ಕೊಂಡು ಈ ಕಂಪನಿಗೆ ನೀವು ನಿಯಮಾವಳಿ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಅಂತ ತಿಳ್ಕೊಂಡು ನೀವು ಪರ್ಮಿಷನ್ ತಗೊಂಡು ಇಲ್ಲೇ ಭಾರತದೊಳಗೆ ಕುತ್ಕೊಂಡು ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಐತಲ್ಲ ಅಲ್ಲೆಲ್ಲ ನೀವು ವ್ಯವಹಾರ ಮಾಡ್ಬೋದು. ಈಗ ಉದಾಹರಣೆಗೆ ಒಬ್ರು ಯಾರನ್ನೋ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ, ನಿಮ್ಮ ಮುಖಾಂತರ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತೀರಿ, ಇಲ್ಲ ಇವ್ರು ಈ ಕಂಪನಿಯ ವಿತರಕರಾಗ್ಯಾರ, ಅದಕ್ಕೆ ನಾನು ಏನಪ್ಪಾ ಅಂದ್ರೆ ಸಾಕ್ಷಿ ಇದ್ದೀನಿ, ನಮ್ಮ ಕಂಪನಿಯ ನಿಯಮಾನುಸಾರ ಅವರಿಗೆ ನಂಬರ್ ಬಂದದ, ಎಲ್ಲ ಬಂದದ, ಅಧಿಕೃತವಾಗಿ ಅವ್ರು ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಮಾಡ್ತೀನಿ ನಾನು. ಬಟ್ ಅವ್ರು ಏನಾಗ್ತದೆ, 1 ತಿಂಗಳು 2 ತಿಂಗಳು 6 ತಿಂಗಳು ಆದ್ಮೇಲೆ ಅವ್ರು ಅಮೆರಿಕಕ್ಕೆ ಹೋಗ್ಬಿಡ್ತಾರ ಅಂತ ಇಟ್ಕೊಳ್ಳೋದು. ಅವರು ಎಜುಕೇಶನ್ ಮುಗಿದ್ಮೇಲೆ ಅಥವಾ ಏನೋ ಜಾಬ್ ಮೇಲೋ ಅಥವಾ ಏನೋ ಒಟ್ಟು ಅವ್ರು ಅಮೆರಿಕಕ್ಕೆ ಹೋಗ್ಬಿಡ್ತಾರೆ. ಮುಂದೆ ಅವರು ಅಮೆರಿಕಕ್ಕೆ ಹೋದ್ಮೇಲೆ ಮತ್ತೆ ಅಲ್ಲಿ ಅವ್ರು ಪ್ರೊಡಕ್ಟ್ ಪರ್ಚೇಸ್ ಮಾಡ್ಬೇಕಲ್ಲ. ಅಮೆರಿಕಾದೊಳಗೂ ಕೂಡ ಡಿಎಕ್ಷನ್ ಕಂಪನಿಯ ಸ್ಟಾಕ್ ಪಾಯಿಂಟ್ಗಳದಾವ್. ನಮ್ಮ ಪ್ರಾಡಕ್ಟ್ ಏನದ ನೋಡ್ರಿ, ಇವು ಎಲ್ಲಿ ಬೇಕಲ್ಲಿ ಸಿಗುದಿಲ್ಲ, ಮೆಡಿಕಲ್ ಶಾಪ್ನಾಗ ಅಲ್ಲೇ ಸಿಗುದಿಲ್ಲ. ಇವಕ್ಕೆ ಸ್ಟಾಕ್ ಪಾಯಿಂಟ್ ಅಂತ ಇರ್ತಾವ, ಅಲ್ಲೆಲ್ಲೆಲ್ಲೆಲ್ಲೇ ಪರ್ಮಿಷನ್ ತಗೋಬೇಕು. ಅದಕ್ಕೂ ನೀವು ಸ್ಟಾಕ್ ಪಾಯಿಂಟ್ ಮಾಡ್ಬೋದು, ಪರ್ಮಿಷನ್ ತಗೋಬೇಕು. ಅಂತ ಸ್ಟಾಕ್ ಪಾಯಿಂಟ್ಗಳಲ್ಲಿ ಇವರು ಹೋಗಿ ಇವ್ರಿಗೊಂದು ನಂಬರ್ ಬಂದಿರ್ತದ, ರಿಜಿಸ್ಟ್ರೇಷನ್ ನಂಬರು, ಇವ್ರದ್ದು ಹೆಸರು ಇರ್ತದ. ಅದನ್ನ ಅಲ್ಲಿ ಕೊಟ್ರಿ ಅಂದ್ರೆ ಸ್ಟಾಕ್ ಪಾಯಿಂಟ್ನಾಗ ಅವ್ರ ಏನ್ ಮಾಡ್ತಾರ, ನೀವೇನ್ ಪ್ರಾಡಕ್ಟ್ ತಗೊಂತೀರಿ ಅದನ್ನೆಲ್ಲ ನೀಟಾಗ ಬಿಲ್ ಒಳಗೆಲ್ಲ ಟೈಪ್ ಮಾಡಿ ಆಮೇಲೆ ಅದನ್ನ ನಿಮ್ಮ ಹೆಸರಲ್ಲೇ ಖರ್ಚು ಹಾಕ್ತಾರೆ. ನೀವು ಒಂದು 10,000 ರೂಪಾಯಿದ ಪ್ರಾಡಕ್ಟ್ ಅಲ್ಲಿ ಅಮೆರಿಕಾದಾಗ ಪರ್ಚೇಸ್ ಮಾಡಿದ್ರು ಅಂದ್ರ, ನೀವ್ ಯಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತೀರಿ ಅವ್ರು ಮಾಡಿದ್ರಂದ್ರ, ಅವ್ರು 10,000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರಂದ್ರ ಅವ್ರು ಅಲ್ಲಿ ತಗೊಂಡಿರ್ತಾರ, ನಿಮಗೆ ಇಲ್ಲೇ ನಿಮ್ಮ ಅಕೌಂಟ್ನೊಳಗ ಬೋನಸ್ ಆ್ಯಡ್ ಆಗುತ್ತೆ. ಇದೇ ತರ ಯಾರನ್ನ ಒಬ್ರು ಮಾಡ್ತೀರಿ, ಅವರು ಇಂಗ್ಲೆಂಡ್ಗೆ ಹೋಗ್ತಾರ, ಜಪಾನ್ಗೆ ಹೋಗ್ತಾರ, ಚೈನಾಕ್ ಹೋಗ್ತಾರ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾರ. ಅವರು ಆಕಸ್ಮಿಕವಾಗಿ ಹೋಗ್ತಾರ, ಅಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರ, ಅದರಿಂದ ನಿಮಗೆ ದುಡ್ಡು ಬರ್ತದೆ. ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ನಾನು ಹೇಳಿದ್ದೆ ನಂಬ್ರಿ. ನನ್ನ ಮಾತನ್ನ ಇವತ್ತಿನ ದಿವಸ ಯಾರು ನಂಬುದಿಲ್ವೋ, ಯಾರು ನೀವು ಅನುಮಾನ ಪಟ್ಟುಕೊಂಡು ಬಿಡ್ತೀರೋ ಅಥವಾ ಅಲಕ್ಷ್ಯ ಮಾಡ್ತೀರೋ, ಅವರು ಮುಂದಿನ ದಿನಮಾನಗಳಲ್ಲಿ ಬಹಳ ಬಹಳ ಪಶ್ಚಾತ್ತಾಪವನ್ನು ಪಡ್ತೀರಿ ಅನ್ನುವಂಥ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು ನೆನಪಿಟ್ಟುಕೊಡ್ರಿ, ನೀವೇನಾದ್ರೂ ಜೀವನದೊಳಗ ಕೋಟ್ಯಾಧೀಶರಾಗಬೇಕಂತ ಇಚ್ಛಾ ಇದ್ರೆ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇರ್ಲಾರ್ದೆ, ಹೆಚ್ಚಿನ ರಿಸ್ಕ್ ಇರ್ಲಾರ್ದೇನೆ ನೀವು ಕೋಟ್ಯಾಧೀಶರಾಗಬೇಕಂತ ಇಚ್ಛಾ ಇದ್ರೆ, ಅದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯದ. ಅದು ನೀವು ನೆಟ್ವರ್ಕಿಂಗ್ ಮಾರ್ಕೆಟ್ ನಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯದ. ಅದು ನೀವು ನೇರ ಮಾರುಕಟ್ಟೆಯಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯದ. ಆದರೆ ನೀವು ಮಾಡುವ ಕಂಪನಿ ಅತ್ಯದ್ಭುತವಾಗಿರಬೇಕು, ಅದರ ಪ್ರಾಡಕ್ಟ್ಗಳು ಉತ್ಕೃಷ್ಟವಾಗಿರಬೇಕು, ಆ ಪ್ರಾಡಕ್ಟ್ಗಳು ಒಂದ್ ಸಾರಿ ತಗೊಂಡ್ರೆ ಮತ್ತೆ ಮತ್ತೆ ತಗೊಳ್ಳುವಂತ ಒಂದು ವ್ಯಕ್ತಿತ್ವವನ್ನ, ಶಕ್ತಿಯನ್ನ ಹೊಂದಿರಬೇಕು. ಅಂತ ಕಂಪನಿಗೆ ನೀವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೋಟ್ಯಾಧೀಶರಾಗಬಹುದು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳಿಗೆ ಇಲ್ಲಿಗೆ ನಾನು ಪೂರ್ಣ ವಿರಾಮವನ್ನು ಹೇಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ, ಅನುಮಾನಗಳಿದ್ರೆ ನೀವು ನಮಗ ಫೋನ್ ಮಾಡ್ಬೋದು, ವಾಟ್ಸಪ್ನಾಗ ಪ್ರಶ್ನೆ ಮಾಡ್ಬೋದು, ಕೇಳ್ಬೋದು, ಆಮೇಲೆ ಇಮೇಲಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 15ನೇ ತಾರೀಕು ಖಂಡಿತವಾಗ್ಲೂ ನಾವು ಕ್ಲಾಸುಗಳನ್ನ ಆರಂಭ ಮಾಡೋಣ. ಟೈಮಿಂಗು ಬಹುತೇಕ ಬಹಳ ಜನರ ಅಭಿಪ್ರಾಯವನ್ನು ಈಗಾಗಲೇ ನಾನು ಸೂಕ್ಷ್ಮವಾಗಿ ಕೇಳಿ ನೋಡಿದೆ, ಕೆಲವರಿಗೆ ಫೋನು ಕೂಡ ಮಾಡಿದ್ದೆ. ರಾತ್ರಿ 8ರಿಂದ 9 ಇರ್ಲಿ ಅಂತ ಹೇಳಿದ್ದಾರೆ. ನಾವು ಕೂಡ 8ರಿಂದ 9 ಯೋಗ್ಯ ಅಂತ ಅನಿಸ್ತಾ ಇದೆ. ಬೆಳಗ್ಗೆ ಕೆಲವರಿಗೆ ಸಾಧ್ಯ ಆಗಲ್ಲ, ಹೆಣ್ಣು ಮಕ್ಕಳು ಅವರು ಇವರು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಆಮೇಲೆ ಸಾಯಂಕಾಲ ಬಹಳ ಬೇಗನೆ ಅಂದ್ರೆ ಸಾಧ್ಯ ಆಗಲ್ಲ. ತಮ್ಮ ಅವ್ರ ಗಂಡಂದ್ರು ಅವರು ಇವರು ಡ್ಯೂಟಿಯಿಂದ ಬರ್ತಾ ಇರ್ತಾರ, ಅವ್ರಿಗೆಲ್ಲ ಕೇರ್ ಮಾಡ್ಬೇಕಾಗ್ತದ. ಅದಕ್ಕ 8ರಿಂದ 9 ಮಾಡಿದ್ರೆ ಅಂದ್ರೆ 8 ಗಂಟೆ ಒಳಗಾಗಿ ಅವರು ಅಡಿಗೆ ಕೆಲಸ ಅದು ಇದು ಎಲ್ಲ ಮಾಡಿ ಇಟ್ಟುಕೊಂಡು 8ರಿಂದ 9 ಈ ಕಾರ್ಯಕ್ರಮವನ್ನು ಕೇಳಿ 9ರಿಂದ ಊಟ ಮಾಡ್ಬೋದು. ಇಲ್ಲ ನಾವು ಬೇಗನೆ ಊಟ ಮಾಡೋ ರೂಢಿ ಐತಪ್ಪ ಅಂದ್ರೆ
7:45 ಅನ್ನೋದ್ರಾಗ ಊಟ ಮಾಡಿ ಮುಗಿಸಿ 8 ರಿಂದ 9 ಈ ಕಾರ್ಯಕ್ರಮವನ್ನ ಅಂದ್ರೆ ನಮ್ದೇನೀಗ ಹೇಳಿದ್ನಲ್ಲ ಧನ ಸಂಪಾದನೆಗೆ ರಾಜಮಾರ್ಗ ಅನ್ನುವಂತಹ ವಿಷಯದ ಮೇಲೆ 7 ದಿನಗಳ ಕ್ಲಾಸುಗಳನ್ನ ನಾವೇನ ತಗೊಳ್ತಾ ಇದ್ದೀವಲ್ಲ ರಾತ್ರಿ 8 ರಿಂದ 9 ಮಾಡ್ಬೇಕು ಅಂತ ವಿಚಾರದ ಅದಕ್ಕೆ ಯಾರಿಗಾದ್ರೂ ಅಡೆತಡೆ ಆಗ್ತಿದ್ರ ತೊಂದರೆ ಆಗ್ತಿದ್ರ ದಯವಿಟ್ಟು ನನಗ ಫೋನ್ ಮುಖಾಂತರ ಅಥವಾ ಇದ್ರೊಳಗ ನೀವು ಟೈಪ್ ಮಾಡೋ ಮುಖಾಂತರ ತಮ್ಮ ಅಭಿಪ್ರಾಯ ತಿಳಿಸ್ರಿ. ನಾವು ಅದನ್ನ ಬೇಕಾದ್ರೆ ಪುನರ್ ವಿಮರ್ಶೆ ಮಾಡೋಣ. ಆಗಸ್ಟ್ 15ರಿಂದ ತಪ್ಪದೆ ತಾವು ಕ್ಲಾಸಿಗೆ ಹಾಜರಾಗ್ಬೇಕಾಗ್ತದ. 13ನೇ ತಾರೀಕಿಗೆ ನಾನು ಇದ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಕ್ಲಾಸ್ ತಗೊಂಡು ಎಲ್ಲಾರನು ಯಾರ್ಯಾರೆಲ್ಲ ಮೆಂಬರ್ ಇರ್ತೀರಿ, ಇದಕ್ಕೆ ಯಾರು ಹಾಜರಾಗ್ಲಿಕ್ಕೆ ದುಡ್ಡು ಹಾಕಿದಿರಿ, ಯಾರು ಪ್ರಾಡಕ್ಟ್ ಗಳನ್ನು ಪರ್ಚೇಸ್ ಮಾಡಿದಿರಿ ಅವರೆಲ್ಲರನ್ನು ಸೇರಿಸಿ ಒಂದು ಸ್ಪೆಷಲ್ ಆಗಿ 13ನೇ ತಾರೀಕಿಗೆ ಅಂದ್ರೆ 15ನೇ ತಾರೀಕಿಗೆ ನಾವು ಯಾವ ರೀತಿ ಕ್ಲಾಸ್ ತಗೋತೀವಿ, ಏನು ಎತ್ತ ಎಷ್ಟು ಗಂಟೆಗೆ ಆರಂಭ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫೈನಲ್ ಡಿಸಿಷನ್ ಹೇಳ್ತೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ರಿ, ಫಾಲೋ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.